ಓಂ ಶ್ರೀ ಗುರುಭ್ಯೋ ನಮಃ. ಇದೇನಪ್ಪ ಚಪಾತಿ ಹಿಟ್ಟು ಇಟ್ಕೊಂಡು ಬಂದಿದ್ದಾರೆ, ಚಪಾತಿ ಮಾಡ್ತಾರಾ ಪೂರಿ ಮಾಡ್ತಾರಾ ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ, ಚಪಾತಿ ಪೂರಿ ಏನು ಮಾಡೋದಿಲ್ಲ. ಇವತ್ತು ನಾನು ನಿಮ್ಮ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ ಹೇಳಿಕೊಡ್ತಾ ಇದ್ದೇನೆ. ಏನು ಆ್ಯಕ್ಟಿವಿಟಿ ಅಂತಂದರೆ, ನಾವೆಲ್ಲ ಜೇಡಿ ಮಣ್ಣಲ್ಲಿ ಗೊಂಬೆಗಳು ಮಾಡೋದು ಎಲ್ಲ ಮಾಡ್ತಾ ಇದ್ವಿ. ಆದರೆ ಈಗಿನ ಮಕ್ಕಳಿಗೆ ಜೇಡಿ ಮಣ್ಣು ಸಿಗೋದು ಇಲ್ಲ, ಅವರು ಅದರಲ್ಲಿ ಆಟ ಆಡೋದು ಇಲ್ಲ. ಎಲ್ಲರೂ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು, ಮೊಬೈಲ್ನೆಲ್ಲ ಅವಾಯ್ಡ್ ಮಾಡಬೇಕು. ಹಾಗೆಯೇ ಅವ್ರ ಫಿಂಗರ್ಸ್ಗೆ ಎಕ್ಸಸೈಸ್ ಸಿಗಬೇಕು, ಹ್ಯಾಂಡ್ ರೈಟಿಂಗೆಲ್ಲ ಇಂಪ್ರೂವ್ ಆಗಬೇಕು ಅಂತ ಕಾರಣಕ್ಕೆ ಈ ಒಂದು ಹಿಡ್ಕೊಂಡು ಬಂದಿದ್ದೇನೆ. ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಈಗ ಸ್ಕೂಲ್ಸಲ್ಲೆಲ್ಲ, ನಾನು ಕ್ಲೇ ಅಂತ ಕೊಡ್ತಾ ಇದ್ದಾರೆ. ಕ್ಲೇನಲ್ಲಿ ಏನಾಗುತ್ತೆ, ಬಣ್ಣ ತುಂಬಿದೆ ಮತ್ತು ಕೆಮಿಕಲ್ ಎಲ್ಲ ಇದೆ, ಅದು ಮಕ್ಕಳಿಗೆ ಆರೋಗ್ಯಕ್ಕೆ ಹಾನಿಕರ. ಸೊ ಅದನ್ನು ಕೊಡಬಾರ್ದು. ಅದಕ್ಕೆ ಬದಲಾಗಿ ಈ ಚಪಾತಿ ಹಿಟ್ಟು, ಗೋಧಿ ಹಿಟ್ಟನ್ನು ಕಲಸಿ ಹೀಗೆ ಕೊಟ್ಟರೆ ಅವರು ಹೀಗೆ ಕಲಿಸ್ತಾ ಹೋಗಬೇಕು. ಮಕ್ಕಳು ಹೀಗೆ ನೋಡಿ ನೋಡಿ ಹೀಗೆ ಮಾಡಬೇಕು. ಅವರು ಹೀಗೆ ಮಾಡೋದ್ರಿಂದ ಫಿಂಗರ್ಗೆ ಹೀಗೆ ಎಕ್ಸಸೈಸ್ ಆಗುತ್ತೆ. ಹೀಗೆ ಹೀಗೆ ಹೀಗೆಲ್ಲ ಮಾಡಬೇಕು. ಅವ್ರು ಹೀಗೆ ಸರಿ ಮಾಡಬೇಕು. ಸ್ವಲ್ಪ ಕೊಡಿ, ಇಷ್ಟು ಕೊಡಬೇಡಿ, ಸಣ್ಣ ಮಕ್ಕಳು ಕೊಡಿ, ಇಷ್ಟು ಕೊಟ್ಟರೆ ಸಾಕು ಅವ್ರಿಗೆ. ಅವ್ರು ಹೀಗೆ ಹೀಗೆ ಎಲ್ಲ ಮಾಡಬೇಕು, ಹೀಗೆ ಸರಿ ಸ್ಮ್ಯಾಶ್ ಮಾಡಬೇಕು ಹೀಗೆ. ಆಗ ಅವ್ರ ಫಿಂಗರ್ಸ್ಗೆ ಎಕ್ಸಸೈಸ್ ಸಿಗುತ್ತೆ. ಸೊ ಆಗ ಅವ್ರ ಫಿಂಗರ್ ಹೀಗೆ ಬರುತ್ತೆ, ಪೆನ್ಸಿಲ್ ಹಿಡಿಯೋಕ್ಕೆ, ಪೆನ್ ಹಿಡಿಯೋಕ್ಕೆಲ್ಲ ಸರಿ ಆಗುತ್ತೆ. ಸೊ ನೀವು ಈ ಥರ ಗೋಧಿ ಹಿಟ್ಟನ್ನು ಕಲಸಿ ಅವ್ರಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಕ್ಲೇ ಕೊಡಬೇಡಿ. ಬಂಕ್ ಮಣ್ಣು ಸಿಕ್ಕಿದ್ರೆ ಜೇಡಿ ಮಣ್ಣು ಅಂತ ಹೇಳ್ತಾರೆ, ಬಂಕ್ ಮಣ್ಣು ಅಂತ ಹೇಳ್ತಾರೆ, ಅದನ್ನು ಬೇಕಾದರೆ ಕೊಡಿ, ಅದು ಕೊಟ್ಟರೆ ಏನಾಗಲ್ಲ. ಬಟ್ ಈಗ ಅದು ಸಿಗೋದು ತುಂಬ ಕಷ್ಟ. ಸೊ ಈ ಥರ ಗೋಧಿ ಹಿಟ್ಟನ್ನು ಅವ್ರಿಗೆ ಕೊಟ್ಟರೆ ಹೀಗೆ ಹೀಗೆ ಮಾಡೋಕ್ಕೆ ಹೇಳಬೇಕು. ಹಾಗೆಯೇ ಅದರಲ್ಲಿ ಅವ್ರಿಗೆ ಆಕಾರಗಳೆಲ್ಲ ಮಾಡೋಕ್ಕೆ ಹೇಳಿಕೊಡಿ. ನೋಡಿ ಹೀಗೆ ಮಾಡೋಕ್ಕೆ ಹೇಳಿ, ಆಗ ಎರಡೂ ಕೈಗೂ ಹೀಗೆ ಎಕ್ಸಸೈಸ್ ಆಗುತ್ತೆ. ನೋಡಿ ಹೀಗೆ. ಬಟ್ ಇದೆಲ್ಲರೂ ಹೇಳ್ತಾರೆ ಇದನ್ನು ಸರ್ಕಲ್ ಅಂದ್ಬಿಡ್ತಾರೆ. ಇದು ಸರ್ಕಲ್ ಅಲ್ಲ, ಇದು ಓವಲ್ ಶೇಪ್. ಸರ್ಕಲ್ ಆಗಬೇಕಾದ್ರೆ ನೋಡಿ ಹೀಗೆ ಹೀಗೆ ಬರಬೇಕು. ಹೀಗೆ ಬಂದರೆ ಮಾತ್ರ ಅದು ಸರ್ಕಲ್ ಆಗುತ್ತೆ. ಹೀಗೆ ಹೀಗೆ ಮಾಡೋಕ್ಕೆ ಹೇಳಿ ಅವರಿಗೆ. ಹೀಗೆ ಮಾಡಿದರೆ ಓವಲ್ ಶೇಪ್. ಇದು ಬಾಲ್ ಕೂಡ ಓವಲ್ ಶೇಪ್, ಅದು ಸರ್ಕಲ್ ಅಲ್ಲ, ಇದು ಸರ್ಕಲ್. ಮತ್ತು ಟೈರು ಅದೆಲ್ಲ ಸರ್ಕಲ್, ಬ್ಯಾಂಗಲ್ಲು ಸರ್ಕಲ್, ಇದು ಸರ್ಕಲ್ ಅಲ್ಲ. ಈ ಥರ ಶೇಪ್ಸ್ ಕೂಡ ಹೇಳ್ಕೊಡ್ಬೋದು ಅವ್ರಿಗೆ. ಅದ್ರ ಜೊತೆಗೆ ಎಕ್ಸಸೈಸ್ ಕೂಡ ಆಗತ್ತೆ, ಆಯಿತಾ? ಅವ್ರಿಗೆ ತುಂಬ ಡೈಲಿ ಕೊಡಿ, ಈ ಥರ ಸರಿ ಸ್ಮ್ಯಾಶ್ ಮಾಡೋಕ್ಕೆ ಡೈಲಿ ಕೊಡಿ. ಈ ಥರ ಎಲ್ಲ ಆದಮೇಲೆ ಅವ್ರಿಗೊಂದು ಏನಾದರೂ ಒಂದು ಶೇಪ್ಸ್ ಮಾಡಿ, ಈ ಥರ ಆಕಾರ ಮಾಡಿ ಹೀಗೆ ಮಾಡೋಕ್ಕೆ ಹೇಳಿ. ಈ ಥರ ಏನಾದರೂ ಒಂದು ಅವರ ಕ್ರಿಯೇಟಿವಿಟಿ, ಮಕ್ಕಳೇ ಕ್ರಿಯೇಟಿವಿಟಿ ಮಾಡಬೇಕು, ಆಯಿತಾ? ನಾವು ಹೇಳಿಕೊಟ್ಟು ಮಾಡೋದಿಲ್ಲ, ಅವ್ರಿಗೆ ಏನಾದರೂ ಮಾಡೋಕ್ಕೆ ಎನ್ಕರೇಜ್ ಮಾಡಿ, ಆಗ ಅವರೇ ಮಾಡ್ತಾರೆ. ಏನಾದರೂ ಹೀಗೆ ಗೊಂಬೆ ಮಾಡೋದು, ಏನಾದರೂ ಹೀಗೆ ಮಾಡಿ. ನಾವೆಲ್ಲ ಅಂದರೆ 6ನೇ ಕ್ಲಾಸ್ 6 ವರ್ಷಕ್ಕೆ ನಾವೆಲ್ಲ ಜಾಯ್ನ್ ಆಗ್ತಾ ಇದ್ವಿ ಸ್ಕೂಲ್ಗೆ. ಈಗ ಮಕ್ಕಳು 2 ವರ್ಷಕ್ಕೆ ಜಾಯ್ನ್ ಆಗ್ತಾರೆ. ಪಾಪ ಮಕ್ಕಳಿಗೆ ಬರಿ 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 ಅಂತ ಹೇಳ್ತಾರೆ. ಅವ್ರು ಹೇಗೆ ಬರೆಯೋದು? ಅವ್ರಿಗೆ ಬರೆಯೋಕ್ಕೆ ಆಗೋದಿಲ್ಲ. ಯಾಕೆ? ಅವ್ರಿಗೆ ಫಿಂಗರ್ ಎಕ್ಸಸೈಸ್ ಇರೋದಿಲ್ಲ, ಇನ್ನೂ ಬೆಳವಣಿಗೆ ಆಗಿರೋದಿಲ್ಲ, ಆಗಲೇ ಬರ್ಸೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಯಾರು ಫಸ್ಟ್ ಡೈರೆಕ್ಟ್ ಬರ್ಸೋಕ್ಕೆ ಹೋಗಬೇಡಿ. ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಕೊಟ್ಟು ಆಮೇಲೆ ಬರ್ಸ್ಬೇಕು ಅವ್ರಿಗೆ, ಡೈರೆಕ್ಟ್ ಬರ್ಸೋಕ್ಕೆ ಹೋಗಬೇಡಿ. ಮತ್ತು ಓರಲ್ ಪಾರ್ಟ್ ಕೂಡ ಮುಖ್ಯ. ಎಲ್ಲರೂ ರೈಟಿಂಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಸೊ ಓರಲ್ಲು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟು ವಿಡಿಯೋಗಳಲ್ಲಿ ಓರಲ್ಲು ಕೂಡ ನಾನು ಹಾಕ್ತೇನೆ. ಹೇಗೆ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೇಕು, ಹೇಗೆ ಅವ್ರಿಗೆ ಎಲ್ಲನೂ ವಸ್ತುಗಳ ಹೆಸರುಗಳೆಲ್ಲ ತಿಳಿಸೋದು, ಇಂಗ್ಲೀಷ್ ಪ್ರೊನೌನ್ಸಿಯೇಷನು, ಅದೆಲ್ಲವನ್ನು ಸೌಂಡ್ಸು, ಫೊನೆಟಿಕ್ ಸೌಂಡ್ಸು ಎಲ್ಲ ಕಲಿಸ್ತೇನೆ. ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತೇನೆ ನಾನು. ರೈಟಿಂಗ್ ಜೊತೆ ಓರಲ್ಲು ಕೂಡ ಕಲಿಸ್ತೇನೆ. ಡೈಲಿ ವಿಡಿಯೋ ನೋಡಿ ಹೀಗೆ ಮಾಡೋಕ್ಕೆ ಹೇಳಿ ಅವ್ರಿಗೆ. ಇದೇ ಅಲ್ಲ, ಏನು ಬೇಕಾದರೂ ಮಾಡ್ಬೋದು ಅವರು. ನೀವು ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಮಕ್ಕಳಿಗೆ ನೀವು ಎನ್ಕರೇಜ್ ಮಾಡಿದರೆ ಅವರು ಮಾಡ್ತಾರೆ. ಸೊ ಪ್ರತಿದಿನ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೇನೆ, ಹೆಸರು ಕಾಳು ಕಡಲೆಕಾಳೆಲ್ಲ ಯೂಸ್ ಮಾಡಿ ಹೇಗೆ ಮಾಡೋದು ಆ್ಯಕ್ಟಿವಿಟಿ ಅಂತ ಒಂದು ವಿಡಿಯೋ ಹಾಕಿದ್ದೇನೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೋಡಿ. ಅದರ ನೆಕ್ಸ್ಟ್ ಪಾರ್ಟ್ ಇದನ್ನು ಕೂಡ ಮಾಡಬೇಕು. ಆಗ ಮಕ್ಕಳಿಗೆ ಫಿಂಗರ್ ಎಕ್ಸಸೈಸ್ ಆಗುತ್ತೆ, ಅವ್ರಿಗೆ ಈ ಥರ ಕ್ರಿಯೇಟಿವಿಟಿನೂ ಬರುತ್ತೆ, ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಕ್ಕಳು ತಿಂಡಿ ತಿನ್ನೋದಿಲ್ಲ, ಅದು ತಿನ್ನೋದಿಲ್ಲ, ಊಟ ಮಾಡೋದಿಲ್ಲ ಅಂತೆಲ್ಲ ಹೇಳ್ತೀರಾ, ಅದಕ್ಕೂ ಒಂದು ವಿಡಿಯೋ ಹಾಕ್ತೇನೆ. ಇನ್ನೂ ನಿಮ್ಗೇನಾದರೂ ಬೇಕಿದ್ದರೆ, ಮಕ್ಕಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಅವರದ್ದೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಅದಕ್ಕೆ ರಿಲೇಟೆಡ್ ವಿಡಿಯೋಸ್ನ ಹಾಕ್ತೇನೆ.